ಸೊ ಮೋದಿ ಕೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಸಮೀರ್ ಮೋದಿ ಸರ್ ಯಾವಾಗ ಸ್ಟಾರ್ಟ್ ಮಾಡಿದ್ರೋ ಅವತ್ತಿಂದ ಸಿನ್ಸ್ ಮಾರ್ಚ್ 30th 1996 ಇಂದನೇ ಸೊ ಮೋದಿ ಕೇರ್ ಅನ್ನೋದು ಅನ್ಬಿಲಿವಬಲ್. ಬಿಕಾಸ್ ಎವ್ರಿ ಟೈಮ್ ಪ್ಲಾನ್ ಚೇಂಜ್ ಆದಾಗ ನಮ್ಮ ಲೀಡರ್ಸ್ ಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಸೊ ಮೋದಿ ಕೇರ್ ಗ್ರೋತ್ ಆಗಿದೆ ಅಂತ ಹೇಳಿ. ಸೊ ಖಂಡಿತ ಈ ಒಂದು ಪ್ಲಾನ್ ಕೂಡ ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಸೊ ಅದು 1000% ಮಲ್ಟಿಪ್ಲೈಡ್. ಸೊ ಹೈಯೆಸ್ಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನ ಸೊ ನಾವು ಈ ಒಂದು ಪ್ಲಾನ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಟ್ ಈಸ್ ಜಸ್ಟ್ ಅನ್ಬಿಲಿವಬಲ್. ಸೊ ಮುಂಚೆ ಏನೇನ್ ಪ್ಲಾನ್ಸ್ ಇತ್ತು ಎಲ್ಲದೂ ಕೂಡ ಅದ್ಭುತವಾಗಿತ್ತು. ಬಟ್ ಈಗ ಬಂದಿರೋದು ಸೊ ಅದಕ್ಕಿಂತ ಅಪ್ಗ್ರೇಡೆಡ್ ಲೆವೆಲ್ ಅಂತ ಹೇಳ್ಬೋದು. ಬಿಕಾಸ್ ಪ್ರಪಂಚ ಅಪ್ಡೇಟ್ ಆಗ್ತಾ ಇದೆ, ಜನಗಳು ಅಪ್ಡೇಟ್ ಆಗ್ತಿದೆ. ನಾವುಗಳು ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಖಂಡಿತ ಔಟ್ಡೇಟ್ ಆಗ್ಬೇಕಾಗತ್ತೆ. ಸೊ ಈಗ ಪ್ಲಾನ್ ಅಪ್ಡೇಟ್ ಆಗಿದೆ. ಸೊ 9 months ಆದ್ಮೇಲೆ ಬರ್ಬೇಕಾಗಿರುವಂತ ಪ್ಲಾನ್ ಇವಾಗ್ಲೇ ಬಂದಿದೆ ಅಂತಂದ್ರೆ ಇದು ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಸೊ ಮೋದಿ ಕೇರ್ ನಲ್ಲಿ ನಾವಿರೋದಕ್ಕೆ ನಿನ್ನೆ ಪ್ರೋಗ್ರಾಮ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಒಂದು ಮುಖ್ಯವಾಗಿ ಮತ್ತೆ ಇದನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಬಟ್ ಮತ್ತೆ ಐ ಓಪನ್ ಮಾಡಿಸಿ ನಮ್ಮನ್ನ ಬಡಿದೆಬ್ಸದಂತ ಒಂದು ಸ್ಲೈಡ್ ಅಂದ್ರೆ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್. ಸೊ ಪ್ರಪಂಚದಲ್ಲಿ ಎಷ್ಟಿದೆ, ಇಂಡಿಯಾದಲ್ಲಿ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ, ಬಟ್ ಟರ್ನ್ ಓವರ್ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಸೊ ಬಹಳ ಕಡಿಮೆ ಮಟ್ಟದಲ್ಲಿ ನಾವಿದೀವಿ. ಸೊ ಇರೋ ಪೊಟೆನ್ಶಿಯಲ್ ಬೇರೆ, ಬಟ್ ನಾವು ಮಾಡ್ತಾ ಇರುವಂತದ್ದು ಬಹಳ 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 ಕಡಿಮೆ ಇದೆ. ಸೊ ಪೊಟೆನ್ಶಿಯಲ್ 1000% ಇದೆ ಅಂತಂದ್ರೆ ನಾವ್ ಇನ್ನು 0.01% ಕೂಡ ನಾವು ರೀಚ್ ಆಗಕ್ಕಾಗಿಲ್ಲ. ಸೊ ಅಷ್ಟು ಕೆಳಮಟ್ಟದಲ್ಲಿ ಇದೀವಿ. ಬಟ್ ಇಲ್ಲಿ ಈಗ ಬಂದಿರುವಂತ ಪ್ಲಾನ್ ಏನಿದೆ ಖಂಡಿತ ಫ್ಯೂಚರ್ ಅಲ್ಲಿ ವಿತಿನ್ 5 to 10 years ಅಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಮೋದಿ ಕೇರ್ ವಿಲ್ ಬಿ ದ ನಂಬರ್ 1 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ. ಸೊ ಆ ಮಟ್ಟಕ್ಕೆ ತಗೊಂಡೋಗುವಂತ ಒಂದು ವ್ಯವಸ್ಥೆ ಇದೆ. ಸೊ ಅದೇ ರೀತಿ ನೋಡ್ತಾ ಹೋದ್ರೆ ನೆಕ್ಸ್ಟ್ ಸೊ ಈ ಒಂದು ಪ್ಲಾನ್ ಅಲ್ಲಿ ನಾವು ನೋಡಿದಂತ ವಿಚಾರಗಳು ಏನು ಅಂತಂದ್ರೆ ಸೊ ಹಳೆ ಪ್ಲಾನ್ ಅಲ್ಲಿ ನಾವು ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆಗ್ಬೇಕು, GBD ಆಗ್ಬೇಕು ಅನ್ನೋದು ಸೊ ಎಲ್ಲರಿಗೂ ಒಂದು ಡ್ರೀಮ್ ಇತ್ತು. ಜಸ್ಟ್ 14 ಲಕ್ಷ ಮಾಡ್ಕೊಂಡು 14 ಲಕ್ಷ ಡೈರೆಕ್ಟರ್ ಆಗ್ಬಿಡ್ತಿದ್ರು, GBD ಆಗ್ಬಿಡ್ತಿದ್ರು. ಬಟ್ ಇನ್ಕಮ್ ನೋಡಿದ್ರೆ ನಾರ್ಮಲ್ ಆಗಿ ಒಬ್ಬ SCD ಅಥವಾ ಪ್ಲಾಟಿನಂ ಡೈರೆಕ್ಟರ್ ಇರುವಂತ ಇನ್ಕಮ್ ಕೂಡ ಕೆಲವೊಂದು ಟೈಮ್ ಅಲ್ಲಿ ಸೊ GBDC ಇರ್ತಾ ಇರ್ಲಿಲ್ಲ. ಸೊ ಅಂದ್ರೆ ಆ ಇನ್ಕಮ್ ಸ್ಟ್ರಕ್ಚರ್ ಆಗಿತ್ತು. ಬಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ ಸೊ ವಿ ಮೋರ್ ಫೋಕಸ್ ಆನ್ LPBV. ಸೊ ಮುಂಚೆ LPBV ಫೋಕಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು, 14 ಲೆಗ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು. ಬಟ್ ಈಗ ಜಸ್ಟ್ 6 ಬಾಲ್ 6 balls 6 legs ಅನ್ನೋ ರೀತಿ 6 ಲೆಗ್ ಇದೆ. ಈ ಸ್ಟ್ರಕ್ಚರ್ ಹೆಂಗಿದೆ ಅಂತಂದ್ರೆ ಆಫ್ಟರ್ ಡೈಮಂಡ್ ಡೈರೆಕ್ಟರ್ ನಾನ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ LPBV ಬರುತ್ತೆ, ಆಟೋಮೆಟಿಕ್ ಇನ್ಕಮ್ ರೈಸ್ ಆಗುತ್ತೆ. ಈ ತರ ಸಾಕಷ್ಟು ಸೂಕ್ಷ್ಮತೆಗಳು ಈ ಒಂದು ಹೊಸ ಇನ್ಕಮ್ ಪ್ಲಾನ್ ಅಲ್ಲಿ ಇದೆ. ಸೊ ನನ್ನ ಪ್ರಕಾರ ಈ ಒಂದು ಇನ್ಕಮ್ ಪ್ಲಾನ್, ಈ ಒಂದು ಸ್ಟ್ರಕ್ಚರ್ ಏನಿದೆ ಖಂಡಿತ ಜಸ್ಟ್ ಟೈಟಲ್ ಜಂಪ್ ಮಾಡೋದು ಅಷ್ಟೇ ಅಲ್ಲ. ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡುತ್ತೆ, ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡುತ್ತೆ. ಯಾಕೆ ಅಂತಂದ್ರೆ ಇದು ನಮ್ಮ ಇನ್ಕಮ್ ನ ಓವರ್ ಆಲ್ ಗ್ರೋತ್ ಮಾಡುವಂತ ಒಂದು ಪವರ್ ಇದಕ್ಕಿದೆ. ಸೊ ಈ ಒಂದು ಪ್ಲಾನ್ ಅಥವಾ ಇವಾಗ ಏನ್ ನಾವು ಕೊಡ್ತಾ ಇದೀವಿ ಇದನ್ನ ನಾವು ಸುಮ್ನೆ ಕೊಟ್ರೆ ಸೊ ಮುಂಚೆ 6 ತಿಂಗಳು ತಗೊಂಡ್ರೆ 1 ತಿಂಗಳು ಫ್ರೀ ಸಿಗುತ್ತೆ ಅಂತ ಏನ್ ನಾರ್ಮಲ್ ಆಗಿ ಕೊಡ್ತಿದ್ವೋ, ಅಥವಾ ಜನರಲ್ ಆಗಿ ನಾವ್ ಇನ್ಕಮ್ ಪ್ಲಾನ್ ಕಾರ್ ಸಿಗುತ್ತೆ, ಮನೆ ಸಿಗುತ್ತೆ ಅಂತ ಕೊಡ್ತಿದ್ವೋ, ಹಂಗ್ ಕೊಟ್ರೆ ಖಂಡಿತ ವರ್ಕೌಟ್ ಆಗಲ್ಲ. ಕಂಪ್ಲೀಟ್ ಜೋಶ್ ಇರ್ಬೇಕು, ಅಗ್ರೆಸಿವ್ನೆಸ್ ಇರ್ಬೇಕು, ಮೊಮೆಂಟಮ್ ಇರ್ಬೇಕು. ಸೊ ಇದೆಲ್ಲದ್ರ ಜೊತೆಗೆ ಖುಷಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ಪ್ಲಾನ್ ಕೊಡ್ಬೇಕಾದ್ರೆ ಸೊ ನಾನು ಈಗ ನನ್ನ ಟೀಮಿಗೆ ಹೇಳ್ಕೊಡೋದಷ್ಟೇ, ನೀವು ದೊಡ್ಡ ದೊಡ್ಡ ಅಂಬೇಡ್ಕರ್ ಭವನದಲ್ಲಿ ಅಥವಾ ದೊಡ್ಡ ಹಾಲ್ಗಳಲ್ಲಿ ಅಷ್ಟೇ ಡ್ಯಾನ್ಸ್ ಮಾಡೋದಲ್ಲ, ಮನೆಗಳಿಗೆ ಹೋಗಿ ಡೆಮೋ ಕೊಡಬೇಕಾದ್ರು, ಲಾಯಲ್ಟಿ ಪ್ಲಾನ್ ಕೊಡ್ಬೇಕಾದ್ರು ಡ್ಯಾನ್ಸ್ ಮಾಡಿ ಜೋಶ್ ಆಗಿ ಹಾಡು ಹೇಳ್ಕೊಂಡು ಕೊಟ್ರು ತಪ್ಪಿಲ್ಲ. ಬಿಕಾಸ್ ಅಷ್ಟು ಪವರ್ಫುಲ್ ಆಗಿ, ಅಷ್ಟು ಜೋಶ್ ಅಲ್ಲಿ, ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಸೊ ನಾವು ಈ ಒಂದು ಪ್ಲಾನ್ ಕೊಡ್ಬೇಕಾಗಿದೆ. ಅಂಡ್ ನಿನ್ನೆ ರಾಹುಲ್ ಶಂಕರ್ ಸರ್ ಒಂದು ಅದ್ಭುತವಾದಂತ ಮಾತು ಹೇಳಿದ್ರು, ರಿಟೆನ್ಷನ್ ಅಂಡ್ ಆಕ್ಟಿವೇಶನ್. ಇವಾಗ ರಿಟೆನ್ಷನ್ 10% ಇದೆ, ಅದು ಜಸ್ಟ್ 20% ಆದ್ರೆ ಏನಾಗುತ್ತೆ, ಆಕ್ಟಿವೇಶನ್ 40% ಇದೆ, 50% ಏನಾಗುತ್ತೆ ಅಂತ ನೋಡಿದ್ರೆ ಮೋರ್ ದೆನ್ ಕಂಪನಿ ಟರ್ನ್ ಓವರ್ 1,500,000ಕ್ಕಿಂತ 2,000 ಕೋಟಿ ಹೆಚ್ಚಾಗುತ್ತೆ. ಬಟ್ ನನ್ನ ಈ ಒಂದು ಮೋದಿ ಕೇರ್, ಈ ಒಂದು ಪ್ಲಾನ್ ನ ವಿಷನ್ ಪ್ರಕಾರ ಐ ಥಿಂಕ್ ಅದಕ್ಕಿಂತ ಜಾಸ್ತಿ ಮುಟ್ಟುತ್ತೆ. ಅಂಡ್ ನಿನ್ನೆ ರಾಹುಲ್ ಶಂಕರ್ ಸರ್ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ, ತುಂಬಾನೇ ಖುಷಿ ಅನಿಸ್ತಿದೆ. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಅವ್ರು ಹೇಳಿದ್ದಾರೆ ಕರ್ನಾಟಕ ಇಸ್ ನಂಬರ್ 1 ಅಂತ ಹೇಳಿ. ನೆಕ್ಸ್ಟ್ ಕರ್ನಾಟಕ 100 crores ರೀಚ್ ಆಗುತ್ತೆ ಅನ್ನೋ ಒಂದು ಭರವಸೆನ ಅವ್ರು ಕೊಟ್ಟಿದ್ದಾರೆ. ಸೊ ನಾವುಗಳು ಅಂಡ್ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸಿ ಆ ಒಂದು ವಿಷನ್ ಅವ್ರು ಏನ್ ನಮಗೆ ಕೊಟ್ಟಿದ್ದಾರೆ, ಒಂದು ಮಿಷನ್ ಏನ್ ಕೊಟ್ಟಿದ್ದಾರೆ, ಸೊ ಅದನ್ನ ನಾವೀಗ ಫುಲ್ಫಿಲ್ ಮಾಡ್ಬೇಕಾಗಿದೆ. ಅಂಡ್ ಬಹಳ ಆಶ್ಚರ್ಯ ಅನ್ಸಿದ ವಿಚಾರ ಏನು ಅಂತಂದ್ರೆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ತುಂಬಾ ಜನಗಳು LPBV ಗೆ ಫೋಕಸ್ ಮಾಡೋದಿಲ್ಲ. ನಿನ್ನೆ ಶಾಕಿಂಗ್ ನ್ಯೂಸ್, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಇಷ್ಟು ಕಡಿಮೆನಾ ಅಂತ. ಬಿಕಾಸ್ 6 ಲೆಗ್ಗಿಗಿಂತ ಹೆಚ್ಚು LPBV ತಗೊಳ್ತಿರೋದು ಇಡೀ ಭಾರತದಲ್ಲಿ ಕೇವಲ 40 ಜನ. ಇದನ್ನ ಕೇಳಿ ನನಗೆ ಶಾಕ್ ಆಯ್ತು.
ಎಸ್ ನಾವು ಒಂದ್ 2-3 ಲೆಗ್ 4 ಲೆಗ್ LPBV ತಗೊಳ್ತಿದ್ವಿ. ಬಟ್ ಈಗ ವಿಷನ್ ಇಟ್ಕೊಂಡಿರೋದು ನಾವು ಪ್ರತಿಯೊಬ್ರು ಕೂಡ 6 ಲೆಗ್ LPBV ತಗೊಳ್ಳೇಬೇಕು ಅಂಡ್ ಟೀಮ್ ಅಲ್ಲೂ ಕೂಡ ಕೊಡಿಸ್ಲೇಬೇಕು. ಆ 40 ಅನ್ನೋದು 40 ಲಕ್ಷಕ್ಕೆ ರೀಚ್ ಆಗ್ಬೇಕು. ಅಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲರ ಸಹಕಾರದಿಂದ ಭಾರತದಲ್ಲಿ ಎಲ್ಲರೂ 6 ಲೆಗ್ LPBV ತಗೊಂಡ್ರೆ ಐ ಥಿಂಕ್ ಭಾರತದ ಭವಿಷ್ಯ ಇತಿಹಾಸವನ್ನ ಓದೋದಲ್ಲ, ಖಂಡಿತ ನಿರ್ಮಾಣ ಮಾಡ್ತಾ ಹೋಗ್ಬೋದು. ಎಸ್ ಈ ರೀತಿ ಸಾಕಷ್ಟು ಪ್ಲಾನ್ಸ್ ಇದೆಲ್ಲದೂ ಆಗ್ಬೇಕಂತಂದ್ರೆ ಸಣ್ಣದಾಗಿ ನಾವು ಮಾಡ್ತಾ ಹೋಗ್ಬೇಕು. ನಾನು ಒಂದೇ ಸಲ ಬ್ಲಾಕ್ ಡೈಮಂಡ್ ಆಗ್ತೀನಿ, ಟ್ರಿಪಲ್ ಬ್ಲಾಕ್ ಡೈಮಂಡ್ ಆಗ್ತೀನಿ, ರೆಡ್ ಡೈಮಂಡ್ ಆಗ್ತೀನಿ. ಎಸ್ ಖಂಡಿತ ಆಗ್ಬೇಕು, ಖಂಡಿತ ಡ್ರೀಮ್ ಸೆಟ್ ಆಗ್ಬೇಕು. ಬಟ್ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗಿದೆ, ಫಸ್ಟ್ ಹಂತ ನಿನ್ನೆ ರಾಹುಲ್ ಶಂಕರ್ ಸರ್ ನಮಗೆ ಹೇಳ್ಕೊಟ್ಟಿದ್ದಿಷ್ಟೇ 60 PV. ಈ ಒಂದು ಪ್ಲಾನ್ ಇಂದ ಅಲ್ಟಿಮೇಟ್ ಸಕ್ಸಸ್ ಸೂತ್ರ ಇಷ್ಟೇ, 60 PV. ಎಲ್ಲರೂ 60 PV ಮಾಡಿ, ಟೀಮ್ ಅಲ್ಲಿ 60 PV ಮಾಡಿಸಿ. ಅವ್ರು 3 ಹೇಳಿದ್ರು. ಫಸ್ಟ್ ರೀಸನ್ ಸಕ್ಸಸ್ ಆಗಿ 60 PV, ಸೆಕೆಂಡ್ ರೀಸನ್ ಆಲ್ಸೋ 60 PV, ಥರ್ಡ್ ರೀಸನ್ ಏನು ಅದು ಕೂಡ 60 PV ಅಂತ ಹೇಳಿದ್ರು. ಸೊ ಅದ್ಭುತವಾಗಿ ಕೂಡ ಹೇಳ್ತಾ ಬಂದ್ರು ರಾಹುಲ್ ಶಂಕರ್ ಸರ್ ಅಂಡ್ ಸುಬ್ರತ ಸರ್ ಏನ್ ಕ್ಲಾಸ್ ಕೊಟ್ರು. ಚಂದ್ರಾಸ್ ಟೈಮ್ ಆಗ್ತಾ ಇದೆ. ನಿನ್ನ ಫ್ಯೂಚರ್ ಪ್ಲಾನ್ ಬಗ್ಗೆ, ನಿಮ್ ಟೀಮ್ ಅಲ್ಲಿ ಜೋಶ್ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಫ್ಯೂಚರ್ ಪ್ಲಾನ್ ಏನು, ನಿನ್ನ ಈಗ ಹೊಸ ಪ್ಲಾನ್ ಅಲ್ಲಿ ಯಾವ ತರ ಪ್ರೀಪೋನ್ ಆಗಿದೆ ನಿನ್ನ ಟಾರ್ಗೆಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡು, ನಿನ್ನ ಲಕ್ಸುರಿ ಪ್ರೀಮಿಯಂ ಲೈಫ್ ಸ್ಟೈಲ್ ಬಗ್ಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಟೈಮ್ ಕಮ್ಮಿ ಇದೆ. ಓಕೆ, ನಿನ್ನೆ ಇನ್ನೊಂದು ಖುಷಿಯಾದ ವಿಚಾರ ಒಂದ್ ಹೇಳ್ಬಿಡ್ತೀನಿ. ರಾಜು ಸರ್ ನಮ್ಮನ್ನ ರಾಹುಲ್ ಶಂಕರ್ ಸರ್ಗೆ ಪರಿಚಯ ಮಾಡ್ಕೊಟ್ರು, ನನ್ ಬಗ್ಗೆ ಮತ್ತೆ ನಮ್ಮ ಫಾದರ್ ಬಗ್ಗೆ, ಓಂಕಾಮೂರ್ತಿ ಸರ್ ಬಗ್ಗೆ. ಸೊ ಅದು ತುಂಬಾನೇ ಖುಷಿಯಾದ ವಿಚಾರ. ಎಸ್ ಫ್ಯೂಚರ್ ಅಲ್ಲಿ ಎಸ್ ಒಂದು ಡ್ರೀಮ್ ಕಾರ್ ನ ಸೆಟ್ ಮಾಡಿದ್ವಿ. ಎಸ್ ಫಸ್ಟ್ ಇನ್ಕಮ್ ಅಂತ ಹೇಳೋದಾದ್ರೆ ಈಗ ಪ್ರೆಸೆಂಟ್ಲಿ ನಮ್ಮ ಫ್ಯಾಮಿಲಿ ಇನ್ಕಮ್, ನಂದು ನನ್ನ ಫಾದರ್ ಸೇರಿ ಆಲ್ಮೋಸ್ಟ್ 3-4 ಮಂತ್ಸ್ ಇಂದ 2 lakhs ಅಂಡ್ ಅಬೌವ್ ನಮ್ಮ ಎವ್ರಿ ಮಂತ್ ಇನ್ಕಮ್ ನ ನಾವು ಅರ್ನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಈ ವರ್ಷದ ಎಂಡ್ ಅಷ್ಟೊತ್ತಿಗೆ 10 lakhs ಗೋಲ್ ಇಟ್ಕೊಂಡಿದ್ವಿ ಫ್ಯಾಮಿಲಿ ಇನ್ಕಮ್ ನ. ಬಟ್ ಈಗ ಅದನ್ನ ಪ್ರೀಪೋನ್ ಮಾಡ್ಬಿಟ್ಟು ಜೂನ್ ತಿಂಗಳಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಇನ್ಕಮ್ ನ 10 lakhs ಅಷ್ಟು ರೀಚ್ ಮಾಡ್ಕೋಬೇಕನ್ನೋ ಒಂದು ವಿಷನ್ ನ ಇಟ್ಕೊಂಡಿದೀವಿ. ಸೊ ಅದ್ರ ಜೊತೆಗೆ ಒಂದು ಡ್ರೀಮ್ ಕಾರ್ ಸೆಟ್ ಮಾಡಿದ್ವಿ. ಜಸ್ಟ್ ಈಗ ಹೆಸರು ಹೇಳಲ್ಲ, ಬಿಕಾಸ್ ಸೀಕ್ರೆಟ್ ಆಗಿ ಇಡಬೇಕು ಅಂತ ಅದೊಂದು ಇತ್ತು. ಬಟ್ ಮೆನ್ಷನ್ ಮಾಡ್ತೀನಿ ಎಷ್ಟ್ರದ್ದು ಏನು ಅಂತ ಹೇಳಿ. ಸೊ ಫಸ್ಟ್ ಡ್ರೀಮ್ ಕಾರ್ ಸೆಟ್ ಮಾಡಿದ್ದು ಸೊ 40 lakhs. ಅದೆಲ್ಲದೂ ಕೂಡ ಒಂದು ಪ್ರೊಸೀಜರ್ ಆಗಿತ್ತು. ಬಟ್ ಆಮೇಲೆ ಮೈಂಡ್ ಸೆಟ್ ಚೇಂಜ್ ಆಯ್ತು. ಇಷ್ಟಕ್ಕೆ ಬಂದಿದೀವಿ ಮತ್ತೆ ಯಾಕೆ ಒಂದು ಹೆಜ್ಜೆ ಮುಂದೆ ಇಡಬಾರ್ದು ಅಂತ ಹೇಳಿ ಸೊ ಈಗ 60 lakhs ಕಾರಿಗೆ ನಾವು ಆಲ್ರೆಡಿ ಓನರ್ ಆಗಿದೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಬಿಕಾಸ್ ಆಲ್ರೆಡಿ ಕಾರ್ ಬುಕ್ ಮಾಡಿ ಬಂದಾಗಿದೆ, ನಾವು ನಮ್ಮ ಫಾದರ್ ಸೇರ್ಬಿಟ್ಟು. ಸೊ ಅದನ್ನ ಈ ವರ್ಷದ ಎಂಡ್ ಅಲ್ಲಿ ನಾವು ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ನಿನ್ನೆ ರಾಜು ಸರ್ ಹೇಳಿದ್ರು ಜುಲೈ ಅಷ್ಟೊತ್ತಿಗೆ ಸಮೀರ್ ಮೋದಿ ಸರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾವೀಗ ಅದನ್ನ ಪ್ರೀಪೋನ್ ಮಾಡಿ ಅಮೌಂಟ್ 1 second. ಓಕೆ, ಸೊ ಅಮೌಂಟ್ ಕಾರಿಂದು ಜಾಸ್ತಿ ಆಗಿದೆ, ಬಟ್ ಟೈಮ್ ಪೀರಿಯಡ್ ಅನ್ನ ಕಮ್ಮಿ ತಗೊಂಡು ಫಾಸ್ಟ್ ಆಗಿ. ಬಟ್ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ವಿಷನ್ ಇಟ್ಕೊಂಡಿದೀವಿ. ಟೀಮ್ ಅಲ್ಲಿ 10 ಕಾರನ್ನ ಕೊಡಿಸ್ಬಿಟ್ಟು ನೆಕ್ಸ್ಟ್ ನಾವು ಆ ಕಾರನ್ನ ತಗೋಬೇಕಂತ ಹೇಳಿ. ಸೊ ಜೂನ್-ಜುಲೈ ಒಳಗಡೆ ನಮ್ಮ ಟೀಮ್ ಅಲ್ಲಿ ಎಂಟೈರ್, ನನ್ನ ಮತ್ತೆ ನಮ್ಮ ತಂದೆಯ ಟೀಮ್ ಅಲ್ಲಿ ಎಂಟೈರ್ ಟೀಮ್ ಅಲ್ಲಿ 10 ಕಾರ್ಗಳನ್ನ ಮೋರ್ ದೆನ್ 10 to 15 lakhs rupees ಬೆಲೆ ಬಾಳುವಂತ 10 ಕಾರ್ಗಳನ್ನ ಕೊಡಿಸ್ಬಿಟ್ಟು ನಾವು ಜೂನ್-ಜುಲೈ ಅಲ್ಲಿ ಹತ್ತತ್ರ 60 ಲಕ್ಷ ರೂಪಾಯಿ ಕಾರಿಗೆ ಸೊ ಓನರ್ ಆಗ್ಲಿಕ್ಕೆ ಹೊರಟಿದೀವಿ. ಸೊ ಅದ್ ಯಾವ ಕಾರು ಏನು ಅಂತ ಹೇಳಿ ಸೊ ಅದನ್ನ ಒಂದು ದಯವಿಟ್ಟು ಒಂದ್ ಪರ್ಮಿಷನ್ ತಗೊಂಡು ಸೀಕ್ರೆಟ್ ಆಗಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಈ ರೀತಿ ಜಸ್ಟ್ ನೆಕ್ಸ್ಟ್ ವಿಷನ್ ನಮ್ದು ಇದೊಂದಿದೆ. ಅಂಡ್ ಟೀಮ್ ಅಲ್ಲಿ ಈಗ ಸ್ಮಾಲ್ ಥಿಂಗ್ಸ್, ನೆಸೆಸಿಟೀಸ್, ಇದನ್ನ ನಾವು ಬಿಲ್ಡ್ ಮಾಡ್ತಾ ಇದೀವಿ. ಫಸ್ಟ್ ಹೆಚ್ಚು ಜನ ಡೈರೆಕ್ಟರ್ ನ ಬಿಲ್ಡ್ ಮಾಡ್ಬೇಕು, ಹೆಚ್ಚು ಜನ ಕನ್ಸಲ್ಟೆಂಟ್ ಬೇಸ್ ನ ಬಿಲ್ಡ್ ಮಾಡ್ಬೇಕು. ಅಂಡ್ ಖಂಡಿತ ಈ ಒಂದು ಪ್ಲಾನ್ ಹೌಸ್ ವೈಫ್ ಗಳಿಗೆ, ಸ್ಟೂಡೆಂಟ್ಸ್ ಗಳಿಗೆ, ಪಾರ್ಟ್ ಟೈಮರ್ಸ್ ಗಳಿಗೆ, ಇವರಿಗೆ ಅದ್ಭುತವಾಗಿ ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ. ಸೊ ಅಮೇಝಿಂಗ್. ಸೊ ಮಾತಾಡ್ತಾ ಹೋದ್ರೆ ತುಂಬಾ ಆಗುತ್ತೆ, ಬಟ್ ಟೈಮ್ ಇಲ್ಲ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸೊ ರಾಜು ಸರ್ ಕೊಡ್ತಾರೆ ಅಂತ ಹೇಳ್ತಾ, ಸೊ ನನಗೆ ಇಷ್ಟು ಅವಕಾಶ ಕೊಟ್ಟಂತ ರಾಜು ಡಿಜಿ ಸರ್ ಅಂಡ್ ಎಂಟೈರ್ ಕೋರ್ ಟೀಮಿಗೆ ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡುವಂತ ಎಲ್ಲ ಲೀಡರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಒಂದು ಸಣ್ಣ ಶೇರಿಂಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಕ್ಸಲೆಂಟ್ ಚಂದ್ರಾಸ್, ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನ ಎಕ್ಸೈಟ್ಮೆಂಟ್, ನಿನ್ನ ಪ್ಯಾಷನ್, ನಿನ್ನ ಡೆಡಿಕೇಶನ್, ನೀನು ಬಿಗಿನಿಂಗ್ ಅಲ್ಲೇನೆ ನೀನು ಒಂದು ಪಾಪ್ಯುಲಾರಿಟಿ ತಗೊಂತಾ ಇರೋದು, ನಿಮ್ ಟೀಮ್ ನ ಲೀಡ್ ಮಾಡ್ತಿರೋದು ಎಲ್ಲದೂ ಕೂಡ ಒಂದು ಮಾದರಿ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ರಾಹುಲ್ ಶಂಕರ್ ಸರ್ ಕಣ್ಣಿಗೆ ನೀವೆಲ್ಲ ಬಿದ್ದಿದ್ದೀರಾ, ನೀವು, ನಿಮ್ ಟೀಮು ಮತ್ತೆ ನಿಮ್ಮ ಫಾದರ್, ನಿಮ್ಮ ಎಲ್ಲರೂ ಕೂಡ ಯೂತ್ ಟೀಮು. ಸೊ ನೀನು ಯಾವ ತರ ಒಂದು 10 ಕಾರ್ನ, ಅದು ಕೂಡ ಒಳ್ಳೆ ಕಾರ್ಗಳು, 5 ಲಕ್ಷ ಕಾರ್ ಇಲ್ಲ 15 ಲಕ್ಷ ಕಾರ್ನ ಕೊಡ್ಸಿದ ನಂತರ 60 ಲಕ್ಷ ಕಾರ್ ಈಗಾಗ್ಲೇ ಪ್ರೀಪೋನ್ ಅಂತ ಬಂದಿದೆ. 10 ಲಕ್ಷ ಇನ್ಕಮ್ ಇನ್ನೊಂದು 10 ತಿಂಗಳಲ್ಲಿ ಆಗ್ಬೇಕಾಗಿದೆ, 2-3 ತಿಂಗಳಲ್ಲೇ 10 ಲಕ್ಷ ಇನ್ಕಮ್ ಹೋಗ್ತೀನಿ ಅನ್ನೋ ಭರವಸೆ ಈ ಹೊಸ ಪ್ಲಾನ್ ಎಫೆಕ್ಟ್. ಸೊ ರಿಯಲಿ ಗ್ರೇಟ್, ತುಂಬಾ ಖುಷಿ ಆಗ್ತಾ ಇದೆ. ಅದೇ ತರ ಇನ್ನೊಬ್ರು ನನಗೆ ಈಗಾಗಲೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ದಂಪತಿಗಳು. ಸೊ ಅವ್ರಿಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ. ವೆರಿ ಹಾರ್ಡ್ ವರ್ಕಿಂಗ್